उत्तिष्ठ नरकासुर शारद जननी दयतो दयतो ಜಗದ ಜೀವಿಗಳನ್ನು ರಕ್ಷಿಸುವ ಹೊಣೆ ನಿನ್ನದಾಗಿದ್ದು ಜಗದ ದುಷ್ಟರನ್ನು ಸಂಹರಿಸುವ ಹೊಣೆ ನಿನ್ನದಾಗಿರುತ್ತಾನೆ. ಮನುಷ್ಯ ಪ್ರಾಣಿಯೇ ಮನುಷ್ಯನನ್ನು ಕಿತ್ತು ತಿನ್ನುತ್ತಿದ್ದಾಗ ಎಲ್ಲಿದೆಯಮ್ಮ ನಮ್ಮಂತಹ ಬಡವರಿಗೆ ರಕ್ಷಣೆ? ಮನೆಯಲ್ಲಿ ಅನ್ನ ಹಣ್ಣು ರನ್ನು ಸಾಕಷ್ಟು ಇದ್ರು ಯಾವುದನ್ನು ಅನುಭವಿಸಿದಂತಾಗಿದೆ ಈ ನಮ್ಮ ಬಾಳು. ನಮ್ಮನ್ನು ಕಾಪಾಡಿ ನಮ್ಮನ್ನು ರಕ್ಷಣೆ ಮಾಡುವ ಹೊಣೆ ನಿನ್ನಲ್ಲಿ ಕೊಡಿದೆ ತಾನೆ, ನಿನ್ನಲ್ಲಿ ಕೊಡಿದೆ.
ಜ್ಯೋತಿ. ವಾ, ಜ್ಯೋತಿ ಹೆಸರಿಗೆ ತಕ್ಕ 100 ಮಡಿ ಸುಂದರಿ. ಬಳ್ಳಿಯಂತೆ ಬಳುಕುವ ಅದೆಷ್ಟು ಬೆಳಗು ಭಿನ್ನಾನ. ಜ್ಯೋತಿಯ ನಡುಗೆ ಕಂಡು ಆ ನವಿಲು ನಾಚಬೇಕು. ಉಬ್ಬಿದ ಕುಡಿ ತೆಕ್ಕಿಗೆ ಎಂತಹ ಗಂಡಿಗಾದರೂ ಒಬ್ಬು ಬೇಕು. She is to of the beautiful girl in the city. What a wonderful beauty! ತೊಳಿಸುವ ಸುವರ್ಣದ ಪುತ್ಥಳಿ ಜ್ಯೋತಿ. ಆ ರೂಪಸಿಯನ್ನು ಕಂಡು ನನ್ನ ನಯನಗಳು ಮತ್ತೆ ಮತ್ತೆ ಹುಡುಕಾಡುತ್ತಿವೆ. ಅವಳ ಕಣ್ಣಿನ ಚಂಚಲತೆ ನನ್ನನ್ನು ಚಿಂತಾಕ್ರಾಂತನನ್ನಾಗಿ ಮಾಡಿದೆ. ತಾವರೆಯ ಬಣ್ಣ ಪಡೆದ ಜ್ಯೋತಿ, ನಿನಗೋಸ್ಕರ ತಲೆ ಕೆಡಿಸಿಕೊಂಡೆ ಈ ಶರತನ ಹೃದಯವನ್ನು ಹಣ್ಣು ಮಾಡದೆ ತಣ್ಣಗೆ ಮಾಡಲೇಬೇಕು. ನಿನ್ನ ದೇಹ ಸುಖವ ನೀಡಿ. ಜ್ಯೋತಿ, ಏ ಜ್ಯೋತಿ, ಯಾರವರು? ನಾನು ಕೆರಳಿದರೆ ಕಾಮುಕ, ಕಚ್ಚಿದರೆ ವಿಷ ಸರ್ಪ, ಕೆಣಕಿದರೆ ಘಟ ಸರ್ಪವಾಗಿ ಹುತ್ತದಿಂದ ಹೊರಬಂದು ಹೆಡೆ ಬಿಚ್ಚಿ ಆಟವಾಡುವ ಮೀಡಿ ನಾಗರ ಸರ್ಪ ನಿನ್ನ ಮಾವ ಶ್ರೀಮಂತ ಶರತ್. ಶ್ರೀಮಂತ ಶರತ್ ಸೊಬಗಿನ ಸೋಗು ಹಾಕಿಕೊಂಡು ಮುಂಜಾನೆಯ ಮಂಜಿನಲ್ಲಿ ಬಂದ ಕಾರಣ ಮಹತ್ವದ ಕೆಲಸ ಇದೆ. ಒಂದು ಬಾಂಧವ್ಯವನ್ನೆಲ್ಲ ಕಳೆದುಕೊಂಡು ಅಬಲೆಯಾಗಿ ಖಗೋಳವನ್ನು ಸುತ್ತುತ್ತಿರುವ ಈ ನಿನ್ನ ಜೀವಕ್ಕೆ ಮತ್ತೊಂದು ಹೊಸ ಜೀವ ಜೋಡಿಸಬೇಕೆಂದು ಬಂದೆ. ನಿನ್ನೆಂಪವರ ಕಡೆಯಿಂದ ಪಾಠ ಹೇಳಿಸಿಕೊಳ್ಳಬೇಕಾದಂತಹ ಅವಶ್ಯಕತೆ ನನಗಿಲ್ಲ. ಹೆಚ್ಚಿಗೆ ಮಾತಾಡದೆ ಬಾಯಿ ಮುಚ್ಚಿಕೊಂಡು ಹೊರಟೆ ಹೋಗು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಜ್ಯೋತಿ. ತಾರುಣ್ಯ ಮತದಲ್ಲಿ ತುಳುಕುತ್ತಿರುವ ಈ ನಿನ್ನ ಅಂಗ ಸೌಂದರ್ಯದ ಸವಿಯ ಸುಖ ಉಂಡೆ ನೀರಬೇಕೆಂದು ಬಂದಿರುವೆ. ಹಂಬಲಿಸಿ ಬಂದಿರುವ ಈ ಶರತನ ಸತಿ ನೀನಾಗದಿದ್ದಲ್ಲಿ ನಿನ್ನ ಮಾನಭಂಗದ ಕರಿನಾಗಿ ಹೆಡೆ ಎತ್ತಿ ಕಚ್ಚಿ ತೀರಿಸಿಕೊಳ್ಳುವೆ ನನ್ನ ಕಾಮ ತೃಷೆಯನ್ನು. ಮುಚ್ಚೋ ಬಾಯ್ದ ಮನುಷ್ಯತ್ವವಿಲ್ಲದ ಮರ್ಕಟ ನೀನು. ಆ ನಿನ್ನ ಕರಿನಾಗರದ ಹಲ್ಲು ಕೇಳುವ ಶಕ್ತಿ ಈ ಹೆಣ್ಣಿಗೆ ಇಲ್ಲ ಅಂತ ತಿಳಿದುಕೊಂಡ್ಬಿಟ್ಟಿದೀಯಾ? ಮನೆಯಲ್ಲಿ ಯಾರು ಇಲ್ಲದ ಸಮಯವನ್ನು ಸಾಧಿಸಿ ಬಂದು ನಿರಪರಾಧಿಯಾಗಿರುವ ಒಂದು ಹೆಣ್ಣಿಗೆ ಈ ರೀತಿ ತುಚ್ಚಿ ಕರೆಸಿ ಮಾತನಾಡ್ತಾ ಇದ್ದೀಯಲ್ಲ, ನೀನೊಬ್ಬ ಗಂಡಸೇನೋ? ಏಯ್ ಶೆಂಡ! ಜ್ಯೋತಿ, ಮನ್ಮಥನ ಅವತಾರವನ್ನೆತ್ತಿ ಬಂದಿರುವ ಈ ಪುರುಷ ಸಿಂಹಕ್ಕೆ ಷಂಡನೆಂದು ಹೊಗಳಿದೆಯಾ ಹೊಲಸು ಹೆಣ್ಣೆ? ನಿನ್ನಂತೆ ಹಾರಾಡಿ ಚೀರಾಡಿ ಉಳಿಯುವ 106 ಹದಿಯರ ಬಾಲಿಯರ ಬದುಕನ್ನೇ ಅಗ್ಗಗೊಳಿಸಿದವನು ಈ ಶರತ್. ನಿನ್ನಂತ ಕಾಯಿನಿಯರ ಕಾಮದೋಷೆಗಾಗಿ ಈ ಕಲಿಯುಗಕ್ಕೆ ಆಗಮಿಸಿ ಬಂದಿರುವನು ಈಶ್ವರ. ಈಗ ಅಂದದ ಅರಮನೆಯಲ್ಲಿ ಚಂದಾಗಿ ಬೆಳಗಿ ನಿಂತಿರುವ ಈ ದಿನ ಕೊರಳಿಗೆ ಈ ತಾಳಿ ಕಟ್ಟಿ ತನ್ನ ಸತಿಯನ್ನಾಗಿಸಿಕೊಳ್ಳಲು ಬಂದಿರುವನು ಈಶ್ವರ. ಬೇಗನೆ ಇದನ್ನು ಕೊರಳಿಗೆ ಕಟ್ಟಿಕೊಂಡು ಒತ್ತಿದ್ದು ನಾನೇ ನಿನ್ನ ಸತಿಯೆಂದು. ನೀನು ಎಷ್ಟೇ ಚೀರಾಡಿದ್ರು ಕೂಡ ನನಗಿಲ್ಲ ನಿನ್ನ ಭೀತಿ. ಆ ಭೀತಿಯ ನೀತಿಯನ್ನೇ ತಿಳಿಸಿ ಹೇಳಲಿಕ್ಕೆ ಬಂದಿರುವೆ
ನಿಮ್ಮಂತ ಹೆಣ್ಣಿಗೆ ಖಳನಾಯಕನಾಗಿ ನೀನೀಗ ನನ್ನ ಮಾತನ್ನು ಮನ್ನಿಸಿ ನಿನ್ನ ದೇಹವನ್ನು ಅರ್ಪಿಸದಿದ್ದರೆ ಕಳುಹಿಸಿ ಬಿಡುವೆ ನನ್ನ ಸೇವೆಂಬ ಕ್ರೋಧಾಗ್ನಿಯಲ್ಲಿ. ಈ ರೀತಿ ಪುಂಡರ ಹೆಂಡರನ್ನು ರಂಡತನ ಮಾಡುವ ನೀನೊಬ್ಬ ಈ ಜಗದ ಚಂಡ. ಒಂದು ಹೆಜ್ಜೆ ಮುಂದಕ್ಕಿಟ್ಟು ನಾನು ನೀ ಏನಾದ್ರೂ ನನ್ನನ್ನು ಮುಟ್ಟಲು ಬಂದಿದೆಯಾದ್ರೆ ಪರಿಸ್ಥಿತಿ ಬೇರೆ ಆಗುತ್ತೆ. ಎಚ್ಚರಿಕೆ. ಎಚ್ಚರ. ನನಗೆ ಎಚ್ಚರ ಹೇಳುವ ಹುಚ್ಚು ನಿರ್ಗತಿಕ ಹೆಣ್ಣೆ. 12ನೇ ಶತಮಾನದ ಕಥೆ ಪುರಾಣ ಬಿಚ್ಚಿ ತೋರಿಸಬೇಡ ನನ್ನ ಮುಂದೆ. ಇದು 21ನೇ ಶತಮಾನ. ಈ ಶತಮಾನದಲ್ಲಿ ನನ್ನಂತಹ ಪರಾಕ್ರಮಗಳು ಗಂಡಿಟ್ಟ ಹೆಣ್ಣಿಗೆ ತಾಳಿ ಕಟ್ಟದೆ ಬಿಡಲಾರ. ಅದರಲ್ಲೂ ನೀ ನನ್ನ ಸೊಸೆಯಾಗಿ ನನಗೆ ಮೀಸಲಿಟ್ಟ ಹೆಣ್ಣಿರುವಾಗ ನಿನ್ನನ್ನು ಕುಚ್ಚಿ ತಿನ್ನದೆ ಬಿಡಲಾರೆ. ಬಾರೇ ನನ್ನ ಸನಿಹಕ್ಕೆ. ಜನರ ಕಣ್ಣು ಅಷ್ಟೇ ಏಕೋ. ನಿಮ್ಮಂತ ಪಾಪಿಗಳಿಗೆ ಏನಾದ್ರೂ ಮುಟ್ಟುವುದಕ್ಕೆ ಬಂದಿದೆಯಾದ್ರೆ ಶಿವನ ಉರಿಗಣ್ಣಾಗಿ ಬಾಳ್ಬೇಕಾಗತ್ತೆ. ಅದರಲ್ಲೂ ಶಿವನ ಉರಿಗಣ್ಣು. ಜ್ಯೋತಿ, ಆ ಶಿವನ ಉರಿಗಣ್ಣನ್ನೇ ಗೆದ್ದು ಜರಾಸಂಧ ಅವತಾರವನ್ನೆತ್ತಿ ಬಂದಿರುವ ಈ ಶರತನಿಗೆ ಈ ನೆತ್ತಲ ಉರಿಗಣ್ಣು ನಾ ಮತ್ತು ಹಾಕಿ ಆ ಜರಾಸಂಧ ರಾಕ್ಷಸನ ಅವತಾರವನ್ನೆತ್ತಿ ನಿಂತರೆ ಎತ್ತಲೆಯಾಗಿ ಬಂದು ಬೀಳುವೆ ನನ್ನ ಅರಮನೆಯಲ್ಲಿ. ಅರಮನೆ ಅಂತ ತಿಳಿದುಕೊಂಡು ಯಾಕೆ ಈ ರೀತಿ ಚೀರಾಡಿ ಸಾಯುತ್ತಿದೆಯೋ ರಾಕ್ಷಸ? ಹಿಂದೆ ಆ ನಿನ್ನ ಜರಾಸಂಧನನ್ನು ಶ್ರೀಕೃಷ್ಣ ಪರಮಾತ್ಮ ಬರೀ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡಾಗ ಸದ್ದಿಲ್ಲದ ಉರುಳಿ ಹೋಯಿತು ಅವನ ದೇಹ. ಮತ್ತೆ ಅವನ ಹೆಚ್ಚಿನ ಕೈಗಳು ಕೂಡ ಉರುಳಿ ಹೋದವು. ಅದರಂತೆ ಏನಾದರೂ ನೀನು ಹೆಚ್ಚಿಗೆ ಮಾತಾಡಿ ನನ್ನನ್ನು ಮುಟ್ಟುವುದಕ್ಕೆ ಬಂದಿದೆಯಾದ್ರೆ ಹೊಲಕ್ಕೆ ಒಬ್ಬವನಾಗಿ ಕಚ್ಚಿ ಹಾಕಿ ನಿನ್ನನ್ನು ಕೊಚ್ಚಬೇಕಾಗತ್ತೆ. ಜೋಕೆ ಎಂತವಾದರೂ ಬದ್ಧವಾಗಿ ಹೋರಾಡಿ ಪ್ರಾಣ ಉಳಿಸಿಕೊಳ್ಳುವ ಶಕ್ತಿ ನನ್ನಲ್ಲಿದೆ. ಆ ಶಕ್ತಿ ನನ್ನಲ್ಲಿ ಇದೆ ಅಂತ ತಿಳಿದುಕೊಂಡು ಶರೀರವನ್ನು 13 ಸಾರಿ ಜೋಡಿಸಿ ಯುದ್ಧ ಮಾಡಿದ್ರು ಕೂಡ ಕಳಿಸಿ ಬಿದ್ದವು ಅವನ ಕೈಗಳು ಅನ್ನೋದನ್ನು ಮಾತ್ರ ಮರಿಬೇಡ. ಮಹಾಭಾರತದ ಮಾತು ಬೆಳೆಸಿ ಕೆರಳಿಸಬೇಡ ನನ್ನ ಕಾಮದ ಕೇಸರಿಯನ್ನು. ಕಾಮದಿಂದ ಕಂಗೆಟ್ಟು ಆಸ್ತಿಯಾಗಿ ಬಂದಗೆಟ್ಟು ನಿನ್ನ ರೂಪಕ್ಕಾಗಿ ಗತಿಗೆಟ್ಟು ಬಂದಿರುವನು ಈಶ್ವರ. ಜ್ಯೋತಿ, ನೀನದರ ಪ್ರಲಾಪಕ್ಕೆ ಪ್ರಜ್ವಲಿಸಿ ನನ್ನ ಬಾಳಿನ ಜ್ಯೋತಿಯಾಗಿ ಸೋದರ ಮಾವನ ಮಡದಿ ನೀನಾಗದಿದ್ದರೆ ಬಂದುಕಿನ ಗುಂಡಿನಿಂದ ತುಂಡರಿಸಿ ಹಾಕುವೆ ನಿನ್ನ ತುಂಡಾದ ಶರೀರವನ್ನು. ಈ ನಿನ್ನ ಕಬ್ಬಿಣದ ಪಿಸ್ತೂಲಿಗೆ ಹೆದರುವ ಹೆಣ್ಣು ನಾನಲ್ಲ. ನೀನೇನಾದ್ರೂ ನಿನ್ನ ಕಬ್ಬಿಣದ ಪಿಸ್ತೂಲನ್ನು ಕೈ ಮುಂದೆ ಮಾಡಿ ತೋರಿಸುವುದಕ್ಕೆ ಬಂದಿದ್ಯಾದ್ರೆ ನಾನು ಮುಂದೆ ಮಾಡಬೇಕಾಗತ್ತೆ ನನ್ನ ಚಪ್ಪಲಿಯ ಕೈಯನ್ನ. ಆಟ ಸಾಧಿಸಬೇಕೆಂದು ಬಂದ ಈ ಕನ್ನ ಸರ್ಪಕ್ಕೆ ಕೆಟ್ಟ ಮಾತನಾಡುವಿಯ ಕೆಟ್ಟ ಸೂಳೆ. ಮುಗಿಯಿತು ನಿನ್ನ ಶೀಲದ ಗತಿ. ನನ್ನ ವಿಷಯದಲ್ಲಿ ಭಾಗವಹಿಸಿ ನನ್ನನ್ನೇ ಒತ್ತು ನನ್ನ ಕೋಪ ಕೆರಳಿಸದ ನೀನಾವಣವೇ. ಸರ್ಕಿನ ಪರಸ್ಪರ ಹೆಣ್ಣು ಮಕ್ಕಳ ಮೇಲೆ ಕಾಮನ ಕಣಿಸಿ ನಿಂತವ ನಿಮ್ಮಂತ ನರರಾಶಿ ಎದೆಗುಂಡಿಯನ್ನು ಸೀಳಿ ಬಿಸಿ ರಕ್ತ ಕುಡಿಯದೇ ಬಿಡಲಾರೆ. ಏ ಹುಲಿಯ, ಬರೀ ಹುಲಿಯ ಅಲ್ಲ, ನಿನ್ನನ್ನು ಮೆಟ್ಟಲು ಶೀಳ ಬಂದಿರುವ ಹುಲಿ.
ಬೆಟ್ಟದ ಹುಲಿ. ಏ ಹುಲಿಯ, ಲೂಟಿ ಗಾಂಗಿನಿಂದ ಹಿಡಿದು ಪಟ್ಟದ ಮಂತ್ರಿಗಳವರೆಗೂ ಎಲ್ಲ ಹುಲಿಗಳನ್ನು ನನ್ನ ಪರಿಚರದಲ್ಲಿ ಕೂಡಿ ಹಾಕಿರುವಾಗ ನನಗೆ ನೀನವ ಹುಲಿಲೇ? ನಿನಗೆ ನಾನೇ ಹುಲಿ ಎಂದು ಈ ಛಲದಂಕ ಮಲ್ಲನ ಮೈ ಮೇಲೇರಿ ಬಂದರೆ ಎಲೆ ಕಾಣುವ ಹುಲಿ ಪಂಚರದಲ್ಲಿ ಕಟ್ಟಿ ಒಗೆಯುವೆ ಜೋಕೆ. ನೀನೆಂತ ನೆಲ ಕಾಣದ ಮಾಯ ಪಂಜರ ಕಟ್ಟಿ ಹಾಕಿದ್ರು ಅದನ್ನು ಮೆಟ್ಟಿ ಮುರಿದು ನನ್ನಲ್ಲಿದೆಯೋ? ಆ ನಿನ್ನ ಶಕ್ತಿಗೆ ಹೇಗೆ ನನ್ನ ಯುಕ್ತಿ ಉಪಯೋಗಿಸಬೇಕೆಂಬುದು ನನಗೂ ಚೆನ್ನಾಗಿ ಗೊತ್ತಿದೆ. ಮಿಸ್ಟರ್ ಹುಲಿಯ, ಸುಮ್ಮನೆ ನನ್ನನ್ನು ಎದುರು ಹಾಕಿಕೊಂಡು ನೆಗೆದು ಸಾಯಬೇಡ. ಇವಳೇನು ನಿಮ್ಮ ರಕ್ತಕ್ಕೆ ಹಚ್ಚಿದ ಹೆಣ್ಣಲ್ಲ, ನಿಮ್ಮತ್ತೆಯ ಮಗಳು ಅಲ್ಲ. ಸುಮ್ಮನೆ ಇವಳನ್ನು ಇಲ್ಲಿಯೇ ಬಿಟ್ಟು ಹೊರಟು ಹೋಗು. ಏ ಶರಾದ, ಪ್ರಾಣಕ್ಕೆ ಹೆದರುವುದನ್ನು ಬಿಟ್ಟು ಹೋಗಲಿಕ್ಕೆ ನಾ ಹೇಳಿ ಅಲ್ಲದೆ, ಪ್ರಾಣ ಹಾಗೂ ಶೀಲದ ಭಯದಲ್ಲಿ ಬಿದ್ದು ಒದ್ದಾಡ್ತವೆ ಎಂದು ಯಾರ ಮನೆಯವರೇ ಆಗಲಿ, ಅವರ ಮೇಲೆ ನಿಮ್ಮಂತವರು ಕಾಮಾಂಧ್ರ ಕಣ್ಣು ಹಾಕಿದ ನಾ ಕಣ್ಣಾರ ನಾ ಕಂಡಂದ್ರೆ ಅಂದೇ ಅವರ ವಿಷರಕ್ತ ಈ ಭೂಮಿಗೆ ತೋರಿಸ್ಬಿಡ್ತೀನಿ. ಪರಿಚಯ ಬರುತ್ತಿರೋ ಕೊಪ್ಪಿದರೆ ಈ ಭಾಗ ಮಾಡಿಬಿಡ್ತೀನಿ. ಇದನ್ನೆಲ್ಲ ಯೋಚಿಸಿದೆ ಮತ್ತೆ ನೀ ಪುಟ ಪಡೆದು ಮಾತನಾಡಿದರೆ ಈ ನಿನ್ನ ಘಟಕ್ಕೆ ನನ್ನ ಕೊಳ್ಳಿ ಉತ್ತರ ಬರವೆ. ಏ ಹುಲಿಯ, ನಿನ್ನತ್ತಿಗೆ ರಕ್ತ ರಕ್ತ ಸಂಬಂಧವಲ್ಲ. ಅದು ರಕ್ತದ ಮಡುವಿನಲ್ಲಿ ಮುಳುಗಿ ಹೋದಾಗ ಎಲ್ಲಿ ಹೇಡಿಯಾಗಿ ಅಡಗಿ ಕುಳಿತಿತ್ತು ಈ ನಿನ್ನ ಕೊಳ್ಳಿ. ಇದೇ ನಿನ್ನ ಗಂಡಸ್ತನದ ಮಾತಿದ್ದರೆ ಅಂದು ಸತ್ತು ಹೋದ ನಿನ್ನ ಆಪ್ತರನ್ನ ಪ್ರತಿಪಿಸಿಕೊಳ್ಳಬೇಕಿತ್ತು. ಅದಕ್ಕೆ ಹೋದ ನನ್ನ ಕ್ರೋಧಾದರೆ ಮತ್ತಷ್ಟು ತುಪ್ಪ ಚೆಲ್ಲಿ ಉರಿಯೋಚಿಸಿಬಿಟ್ಟು ನನ್ನ ಒಡಲಲ್ಲಿ ಕೊಟ ಕೊತ ಕೊದಿಯುತ್ತಿರುವ ಈ ಶೇಡಿ ನಾವು ನನ್ನ ಆಪ್ತರ ಕತ್ತು ಕೊಯ್ದು ಇಂದಿಲ್ಲ ನಾಳೆ ಆದರೂ ಮತ್ತೆ ಹತ್ತಿದರೆ ಅಂದೇ ಅವರತ್ತ ಜೀವಂತ ಹೋದ ಬಿಡ್ತೀನಿ. ನಾನು ನನ್ನವರೆಂಬ ಹಮ್ಮಲಿನಿಂದ ಕಣ್ಣೀರ ಉಳಿಸುತ್ತಿರುವ ಅವರೊಬ್ಬೊಬ್ಬರ ರುಂಡವನ್ನು ಕಡಿದು ನಮ್ಮೂರ ಅಂಶವಾಗಿ ಕಟ್ಟುವೆ. ಆ ರುಂಡಕ್ಕೆ ನಾಗಟ್ಟು ಬಿಟ್ಟಿನ ಸಲ ಹಾಕಿ ಎಂತ ಸ್ವಲ್ಪ ಗದ್ದಲದಲ್ಲಿ ನಾಗಟ್ಟ ಹುಲಿ ಎನಿಸಿಕೊಳ್ಳುತ್ತಿದ್ದೇನೆ. ನನ್ನ ಹೆಸರು ಹುಲಿಯನೇ ಅಲ್ಲ. ಹುಲಿಯ, ಏಕೆ ಚೀರಿ ಗಂಟಲು ಹರಿದುಕೊಳ್ಳುತ್ತಿರುವೆ? ಈ ಸಮಯದಲ್ಲಿ ನೀವು ಹುಲಿ ಹೋಗಿ ಬಂದು ಇವರನ್ನು ಕಾಪಾಡಿದರೆ ಸಮಯ ಬಂದಾಗ ಸೇರಿಟ್ಟ ಸರ್ಪವಾಗಿ ಬಂದು ನನ್ನ ಆಸೆ ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಶರವೇಗದ ಸರದಾರ ಅಲ್ಲ. ಬರ್ತೀನಿ ಮಗನೇ. ಕಣ್ಣಿಟ್ಟ ಹೆಣ್ಣಿನ ಸಲುವಾಗಿ ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ. ಕಣ್ಣಿಟ್ಟ ಹೆಣ್ಣಿನ ಸಲುವಾಗಿ ನನ್ನ ಆಸ್ತಿ, ಅಂತಸ್ತು, ಐಶ್ವರ್ಯ ಸರ್ವನಾಶವಾದರೂ ಚಿಂತೆ ಇಲ್ಲ. ಕಣ್ಣಿಟ್ಟ ಹೆಣ್ಣನ್ನು ಕಟ್ಟಿಕೊಳ್ಳದಿದ್ದರೂ ಪರವಾಗಿಲ್ಲ. ಎತ್ತುಕೊಂಡು ಹೋಗಬೇಕೆಂಬ ಕೆಟ್ಟ ಹಠದವನು ಈಶ್ವರ. ಹೋಗಲೇ ಹೋಗ. ನಿಮ್ಮಂತಹ ಸರ್ಪಗಳ ಹಲ್ಲು ಕಿತ್ತು ಹೇಗೆ ಹಾವಾಡಿಗಳಾಗಿ ಆಟ ಆಚರಣೆಗಳು ನಮಗೆ ಚೆನ್ನಾಗಿ ಗೊತ್ತಿದೆ. ಶ್ರೋತಿ, ಏನಿದೆಲ್ಲ ಈ ನಿಮ್ಮ ವ್ಯವಸ್ಥೆ? ಅದು ಒಂದು ದೊಡ್ಡ ಕಥೆನೇ ಇದೆ ಎಂದು ನನ್ನ ಹೆತ್ತ ತಾಯಿ ತಂಗಿ ಅವನನ್ನು ಅಕ್ಕ ತೀರಿಕೊಂಡು ಅಲ್ಲಿ ನನ್ನ ಅಣ್ಣನು ಕೂಡ ಮನೆ ಬಿಟ್ಟು ಹೊರಟು ಹೋದ. ಕಳ್ಳು ಬಳ್ಳಿ ಇಲ್ಲದ ಈ ಅನಾಥರಾದ ನಾನು ನಿಮ್ಮ ಹತ್ತಿರ ಒಂದು ಮಾತು ಕೇಳಬೇಕು ಅಂತ ಮಾಡಿದ್ದೇನೆ. ಇರಲಿ 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 ಇರಲಿ. ಅಸಹಾಯಕ ಸ್ಥಿತಿಯಲ್ಲಿ ಒಂದು ಹೆಣ್ಣನ್ನು ಕಾಪಾಡುವುದು ಒಂದು ಗಂಡಸಿನ ಧರ್ಮ. ಒಂದು ವಾರದಿಂದ ನಿಮ್ಮ ಅಣ್ಣ ಭೇಟಿ ಆಗಲಿಲ್ಲ, ಅದಕ್ಕಾಗಿ ಅವನು ಭೇಟಿಗಾಗಿ ಬಂದೆ.
ಈ ಘಟನೆ ನಡೆದು ಹೋಯಿತು. ಸರಿ ಹಾಗಾದ್ರೆ ನೋಡಿ, ಕಷ್ಟದ ಕಣ್ಣೀರಲ್ಲೇ ಕೈ ತೊಳೆದಿರುವುದನ್ನು ಬೆಳಕಿಗೆ ತರುವುದೇ ನನ್ನ ಕರ್ತವ್ಯವಿರುವಾಗ ಈ ನಿನ್ನ ಉದ್ವೇಗದ ಮಾತು ನಡೆಸಿಕೊಳ್ಳಲಾರನೆ. ಹೇಳು ಜ್ಯೋತಿ, ಅದೇನಿದು? ನೊಂದ ಈ ಹೆಣ್ಣಿನ ಬಾಳಿಗೆ ಬೆಳಕಾಗಿ ನನ್ನ ಪಾಲಿಗೆ ನಂದಿಸಿನಾಗಿ ನನ್ನನ್ನು ಕೈ ಹಿಡಿದು ನಿಮ್ಮ ಸತ್ಯನಾಗಿ ಮಾಡಿಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಜ್ಯೋತಿ, ಯಾಕೆ ನನ್ನ ಮೇಲೆ ನಿಮ್ಗೆ ಅನುಮಾನವೇ? ಹನುಮಾನ ಅಲ್ಲ ಜ್ಯೋತಿ, ದುಃಖ ದುಮ್ಮಾನ. ಏಕೆ? ನಿನ್ನ ಒಡ ಹುಟ್ಟಿದಾಕ ನನ್ನನ್ನು ಕೈ ಹಿಡಿದು ನಮ್ಮ ಮನೆ ಮುತ್ತೈದೆಯಾಗಿ ಹೀಗೆ ಆಸೆ ಇಟ್ಟುಕೊಂಡು ಶಿವನ ಪಾದ ಸೇರಿದರು. ಆ ಆಶೆಯನ್ನು ನೀ ನನ್ನ ಒತ್ತಿ ಕೇಳಿದ ಅದಕ್ಕೆ ಈ ಧನಿಕರ ದೌರ್ಜನ್ಯಕ್ಕೆ ತುತ್ತಾಗಿ ಹೋಗುತ್ತಿರುವ ನಮ್ಮಂಥವರನ್ನು ಕಾಪಾಡೋದಕ್ಕೆ ನೀವು ನನ್ನ ಬಾಳಿಗೆ ಬೆಳಕಾಗಿ ನನ್ನ ಕೈ ಹಿಡಿದು ಸತಿಯನ್ನಾಗಿ ಮಾಡಿಕೊಳ್ಳಿ ಅಂತ ನಿಮ್ಮ ಅಡಿಗೆ ಈ ಕತ್ತಲವಿನ ಹೊಡೆದೊಡಿಸಬೇಕಾಗಿ ನೋಡು, ಆ ರವಿರಾಜರು ಹೇಗೆ ದಿನ ದಿನ ಉದ್ದೇಶ ಬಂದಂತೆ ಈ ಸಮಾಜದ ದುಷ್ಟ ಜಂತುಗಳನ್ನು ಒದ್ದು ಬುದ್ಧಿ ಕಲಿಸಲಿಕ್ಕೆ ಇನ್ನೂ ಸತಿಯನ್ನು ಮನಸಾರ ಸ್ವೀಕರಿಸಿದೆ. ಎಲ್ಲಿ ನಗುವಿನ ಮಗುವಿನ ಒಂದು ಸುಗಮಗಿದೆ. Ah